ಬಂದ್ರೆ ಹಾಗಾಗಿ ಪಾಪ ಅವರು ಜಿಲ್ಲೆಯಲ್ಲಿ ನನಗೆ ಬಹಳ ಅಭಿಮಾನ ಕರೀತಾರೆ, ನಾನು ಭಾಗವಹಿಸ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ ಅವ್ರಿಗೆ ಸುಮಾರು 50,000 ಮತದ ಲೀಡ್ ಕೊಟ್ಟಿದ್ದೀವಿ, ನಿಮ್ಮೆಲ್ಲರ ಸಹಕಾರ, ನಾನು ಒಬ್ಬಂದಲ್ಲ. ಹಾಗಾಗಿ ಅವ್ರು ಯಾವಾಗ ನಮ್ಮನ್ನು ಕರೀತಾರೆ, ಹಾಗಾಗಿ ಭಾಗವಹಿಸಿದ್ದೆ. ಇವತ್ತು ಹಬ್ಬ, ನಮ್ಮ ಪೂರ್ವಿಕರನ್ನ ಪೂಜೆ ಮಾಡಿ ಅವ್ರಿಗೆ ಎಡೆ ಇಟ್ಟು ಅಕ್ಕಂದಿರು ಅಕ್ಕಂಗಿದ್ರು ಸ್ನೇಹಿತರು ನೆಂಟರಿಷ್ಟೆಲ್ಲ ಕರೆದು ನಮಗೆಲ್ಲ ಭೋಜನದ ವ್ಯವಸ್ಥೆ ಮಾಡಿ ನಿಮ್ಮನ್ನು ಹಾಗೆ ಕಳ್ಸೋದು ಬೇಡ ಅಂತೇಳಿ ತುಮಕೂರಿನ ಆರ್ಕೆಸ್ಟ್ರಾ, ಸೂಪರ್ ಹಿಟ್ಸ್ ಆರ್ಕೆಸ್ಟ್ರಾ ವತಿಯಿಂದ ಒಳ್ಳೆ ಗಾನವನ್ನು ಸಹ ತಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಇದ್ರು ಗ್ರಾಂಟ್ ಹಾಕಿ ಅಂತ ನಾನು ಹಾಕಿ ಕೊಟ್ಟಿದ್ದೆ. ಏನದು ಬೇಕಾದ್ರೆ ಬೋರ್ಗೆ ನನಗೆ ಅವಕಾಶ ಇಲ್ಲ. ಅದು ಒಂದು ಕಾಲದಲ್ಲಿ ಸರ್ಕಾರ, ನಾನು ಇಷ್ಟು ವರ್ಷ ಆದ್ಮೇಲೆ 10 ವರ್ಷ ಅಧ್ಯಕ್ಷ, ಇಂಥ ಸರ್ಕಾರಗಳನ್ನ ನಾನು ನೋಡಿಲ್ಲ. ಬಹಳ 12 ರೂಪಾಯಿ ಪೈಪ್ ಲೈನ್ ಹಾಕಿ ಮಾಗಡಿಗೆಲ್ಲ ರಾಮನಗರ ಚನ್ನಪಟ್ಟಣಕ್ಕೆ ಸನ್ಮಾನ್ಯ DK ಶಿವಕುಮಾರ್ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಸ್ಟ್ರೈಕ್ ಮಾಡಿ ಸುಮಾರು 20-25 ಸಾವಿರ ಜನ ಭಾಗವಹಿಸಿದ್ರು. ನಾನು ಇವನ್ನೆಲ್ಲ ನೋಡಿದ್ದೀನಿ. ಅದು ನಾವು ನಿಲ್ಸಿದ್ದೀವಿ. ಅವತ್ತು ಚರ್ಚೆಲ್ಲ ಏನು ಭಾಗವಹಿಸಿದ್ರು, IIT ಕಾನ್ಪುರ್ ಅವರಿಂದ ಕರೆಸಿ ಅವರ ಒಪಿನಿಯನ್ ತಗೊಂಡು ತೀರ್ಮಾನ ಮಾಡೋ ಅಂತ ಹೇಳಿದ್ರೆ ಮೊನ್ನೆ DK ಶಿವಕುಮಾರ್ ಉಡಾಫೆ ಹೊಡೆದವನ, ಇಲ್ಲ ನಾನು ಮಾಡ್ತೀನಿ. ಯಾರ ಅಪ್ಪನ ಆಸ್ತಿ ಅಲ್ಲ ಇದು. ತುಮಕೂರು ಜಿಲ್ಲೆ ರೈತರು ಗಂಡಸ್ರೆ ನಾವ್ಯಾರಿಗೂ ಬಗ್ಗದಿಲ್ಲ, ಬಗ್ಗೆ ಅವಶ್ಯನೂ ಇಲ್ಲ. ಯಾಕೆ ಅಂದ್ರೆ ನಮ್ಮ ಪೂರ್ವಿಕರು ಶ್ರೀಮಾನ್ ದೇವೇಗೌಡರು ಟನಲ್ ಮಾಡಿಸ್ಕೊಟ್ಟಿದ್ದಾರೆ, ಉಚ್ಮಾಸಿಗೌಡರು, ವೈದ್ಯರಾಮಯ್ಯನವರು ಅವರೆಲ್ಲ ಹೋರಾಟ ಮಾಡಿ ನಿಂತಿದ್ದಾರೆ. ಇವತ್ತು ನಾವು ಬಿಟ್ಕೊಟ್ರೆ ನಮ್ಮಂತ ಯುವಕರು ಮತ್ತೊಬ್ಬರಿಲ್ಲ. ನಾನು ಇವತ್ತು ಹೇಳ್ತೀನಿ, ಯಾರ್ಯಾರು ಮಾಜಿ ಶಾಸಕರಿದ್ದಾರೆ ಎಲ್ಲ ಬರ್ಬೇಕು. ಅವರೆಲ್ಲ ನಿಮ್ಗೆ ಅಧಿಕಾರ ಕೊಟ್ಟಿಲ್ವ? ನೀವು ನನಗೂ ಅಧಿಕಾರ ಕೊಟ್ಟಿದ್ದೀರಿ. ನೀವು ರೈತರ ನಾವು ಇಂಟ್ರೆಸ್ಟ್ ಅನ್ನ ಕಾಪಾಡ್ತಿದ್ರೆ ಯಾವ ಪುರುಷಾರ್ಥಕಪ್ಪ ಈ ಅಧಿಕಾರ? ನಾನು 20 ವರ್ಷ MLA ಮಾಡಿದ್ದೀನಿ. ನೀವು ನನ್ನ ಒಂದಲ್ಲ, ಈ ತಾಲೂಕಿನಲ್ಲಿ ಒಂದೊಂದು 5-5 ವರ್ಷ ಹೋಗ್ಯವ್ರೆ. ಅದನ್ನ ನಾನು 20 ವರ್ಷ ನೀವು ಮಾಡಿದ್ದೀರಿ. ಜನಪರ ಕೆಲಸ ಮಾಡು.